ಸಿಲಿಕಾನ್ ಸಿಟಿಯಲ್ಲಿ ಜಲಕ್ಷಾಮದ ಬಿಸಿ ಏರ್ತಾ ಇದೆ. ಅಧಿಕಾರಿಗಳ ಈ ಒಂದು ನಿರ್ಲಕ್ಷ್ಯದಿಂದ ಕುಡಿಯುವಂತಹ ನೀರಿನ ಘಟಕ ಬಂದ್ ಆಗಿದೆ. ವಸಂತನಗರ 94ನೇ ವಾರ್ಡ್ನಲ್ಲಿ ಈಗ ಶುದ್ಧ ಕುಡಿಯುವ ನೀರಿನ ಘಟಕ ಸಾವಿರಾರು ಜನರಿಗೆ ಆಸರೆಯಾಗಿದೆ. ಈಗ ಈ ಘಟಕಕ್ಕೆ ಬಂದಿದೆ ಒಂದು ದೊಡ್ಡ ಕಂಟಕ. ನೋಡಿ, ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಕುಡಿಯುವಂತಹ ನೀರಿನ ಘಟಕ ಈಗ ಬಂದ್ ಆಗಿದೆ. ವಸಂತನಗರದ 94ನೇ ವಾರ್ಡ್ನಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಇದು. ಸಾವಿರಾರು ಜನರಿಗೆ ಆಸರೆಯಾಗಿರುವಂತಹ ಘಟಕ ಇದು. ಇಂತಹ ಸಾವಿರಾರು ಜನರಿಗೆ ಆಸರೆ ಆಗಿರುವಂತಹ ಘಟಕಕ್ಕೆ ಈಗ ಬಂದಿದೆ ಒಂದು ದೊಡ್ಡ ಕಂಟಕ. ಕಳೆದಂತಹ 5-6 ತಿಂಗಳಿನಿಂದ ಸ್ಥಗಿತಗೊಂಡಂತಹ ಈ ಒಂದು ನೀರಿನ ಘಟಕ ವಿದ್ಯುತ್ ಬಿಲ್ಲನ್ನು ಪಾವತಿಸದ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಕೇವಲ 47,000 ರೂಪಾಯಿ ವಿದ್ಯುತ್ ಬಿಲ್ ಬಾಕಿ ಇದೆ. ಬೆಸ್ಕಾಂನಿಂದ ಕಟ್ಟಾಯಿತು ಈಗ ಪವರ್ ಕನೆಕ್ಷನ್. ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ತೀವ್ರ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಇನ್ನು ಈ ಬಗ್ಗೆ ನಮ್ಮ ಸಂಬಂಧಪಟ್ಟಂತೆ ಅಧಿಕಾರಿಗಳು ಕೂಡ ಈ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇತ್ತ ಬೆಸ್ಕಾಂನಿಂದ ಕಟ್ಟಾಗಿದೆ ಪವರ್ ಕನೆಕ್ಷನ್, ಹಾಗಾಗಿ ಕೇವಲ 47,000 ರೂಪಾಯಿ ವಿದ್ಯುತ್ ಬಿಲ್ಲನ್ನು ಬಾಕಿ ಉಳಿಸಿದ್ದಾರೆ. ಹಾಗಾಗಿ ವಿದ್ಯುತ್ ಬಿಲ್ಲನ್ನು ಪಾವತಿಸದೇ ಇರುವಂತಹ ಕಾರಣಕ್ಕೆ ಅಧಿಕಾರಿಗಳ ಈ ಒಂದು ನಿರ್ಲಕ್ಷ್ಯದಿಂದ ಈಗ ಸಾವಿರಾರು ಜನರು ಕುಡಿಯುವಂತಹ ನೀರಿನ ಘಟಕಕ್ಕೆ ಬಂದಿದೆ ಕಂಟಕ, ಬಂದಿದೆ ಕುತ್ತು. ಇದು ವಸಂತನಗರ 94ನೇ ವಾರ್ಡ್ನ ಶುದ್ಧ ಕುಡಿಯುವ ನೀರಿನ ಘಟಕದ ಕರ್ಮಕಾಂಡ ಅಂತಾನೆ ಹೇಳಬಹುದು. ಕಳೆದ 5-6 ತಿಂಗಳಿನಿಂದ ಸ್ಥಗಿತಗೊಂಡಿರುವಂತಹ ನೀರಿನ ಘಟಕ. ನಾನು ಇದರ ಬಗ್ಗೆ ಐ ವಿಲ್ ಕಾಲ್ ಅ ಕೋಆರ್ಡಿನೇಷನ್ ಮೀಟಿಂಗ್ ಬಿಟ್ವೀನ್ BWSSB and the corporations and we'll find a solution. ಬೆಸ್ಕಾಂ ಎಲ್ಲರನ್ನ ಕರೆಸಿ ತೀರ್ಮಾನ ಮಾಡ್ತೀವಿ. ಓಕೆ, ಕುಡಿಯೋ ನೀರಿನ ಘಟಕ ನಾನು ಇದರ ಬಗ್ಗೆ ಐ ವಿಲ್ ಕಾಲ್ ಅ ಕೋಆರ್ಡಿನೇಷನ್ ಮೀಟಿಂಗ್ ಬಿಟ್ವೀನ್ BWSSB and the corporations and we'll find a solution. ಬೆಸ್ಕಾಂ ಎಲ್ಲರನ್ನ ಕರೆಸಿ ತೀರ್ಮಾನ ಮಾಡ್ತೀವಿ. ಓಕೆ, ಕುಡಿಯೋ ನೀರಿನ ಘಟಕ ನಾನು ಇದರ ಬಗ್ಗೆ ಐ ವಿಲ್ ಕಾಲ್ ಅ ಕೋಆರ್ಡಿನೇಷನ್ ಮೀಟಿಂಗ್ ಬಿಟ್ವೀನ್ BWSSB and the corporations and we'll find a solution. ಬೆಸ್ಕಾಂ ಎಲ್ಲರನ್ನ ಕರೆಸಿ ತೀರ್ಮಾನ ಮಾಡ್ತೀವಿ. ಓಕೆ, ಕುಡಿಯೋ ನೀರಿನ ಘಟಕ ನಾನು ಇದರ ಬಗ್ಗೆ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ವಿನೋತ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ದಿನದಿಂದ ದಿನಕ್ಕೆ ಬೆಂಗಳೂರಿನಲ್ಲಿ ಬಿಸಿಲಿನ ತೀವ್ರತೆ ಅಧಿಕವಾಗ್ತಾನೆ ಇದೆ. ಇದರಿಂದಾಗಿ ಜಲಕ್ಷಾಮ ಉಂಟಾಗ್ತಾ ಇದೆ. ಇದು ಒಂದು ಕಡೆಯಾದ್ರೆ ಮತ್ತೊಂದೆಡೆ ಬಡವರಿಗೆ ಅನುಕೂಲವಾಗಲಿ ಅನ್ನುವಂತಹ ನಿಟ್ಟಿನಲ್ಲಿ GBA ಮತ್ತು ಸರ್ಕಾರ ಕೆಲವೊಂದಷ್ಟು ಕುಡಿಯುವ ನೀರಿನ ಘಟಕಗಳನ್ನು ಸ್ಥಾಪಿಸಿತ್ತು. ಆದರೆ ಆ ಕೆಲವೊಂದು ಕುಡಿಯುವ ನೀರಿನ ಘಟಕಗಳಲ್ಲಿ ಬಹುಶಃ ಎಲ್ಲ ಭಾಗದ ಒಂದು ಕುಡಿಯುವ ನೀರಿನ ಘಟಕಗಳು ಕೂಡ ಇದೀಗ ಸಂಪೂರ್ಣವಾಗಿ ಸ್ಥಗಿತವಾಗಿರುವಂಥದ್ದು GBA ಅಧಿಕಾರಿಗಳ ಬೇಜವಾಬ್ದಾರಿತನಕ್ಕೆ ಸಾಕ್ಷಿಯಾಗಿದೆ. ಬಸವನಗುಡಿಯ ಸಂಕೇನಹಳ್ಳಿ ಆಗಿರ್ಬೋದು, ವಸಂತನಗರದ ಒಂದು 93ನೇ ವಾರ್ಡ್ ಆಗಿರ್ಬೋದು, ಈ ರೀತಿ ಹುಡುಕ್ತಾ ಹೋದ್ರೆ ನಾನಾ ಘಟಕಗಳು ಕೂಡ ಬಂದ್ ಆಗಿರುವಂಥದ್ದು. ಸಾರ್ವಜನಿಕರ ಅನುಕೂಲಕ್ಕಾಗಿ ತೆರೆದಂತಹ ನೀರಿನ ಘಟಕಗಳು ಇದೀಗ ಒಂದು ರೀತಿಯಲ್ಲಿ ಹಾಳು ಕೊಂಪೆಯಾಗಿ ಮಾರ್ಪಟ್ಟಿದೆ. ಇದೀಗ ಪ್ರಸ್ತುತವಾಗಿ ನಾವು ವಸಂತನಗರದ 93ನೇ ವಾರ್ಡ್ನ ಒಂದು ಕುಡಿಯುವ ನೀರಿನ ಘಟಕದ ಬಳಿ ಇರುವಂಥದ್ದು. ಇಲ್ಲಿ ಸುಮಾರು 5-6 ತಿಂಗಳುಗಳಿಂದ ಕೂಡ ಈ ಒಂದು ಕುಡಿಯುವ ನೀರಿನ ಘಟಕ ಬಂದಾಗಿದೆ. ಒಟ್ಟಾರೆಯಾಗಿ 47,000 ರೂಪಾಯಿಯ ವಿದ್ಯುತ್ ಬಿಲ್ಲನ್ನ ಬಾಕಿ ಉಳಿಸಿಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಈ ಒಂದು ಸಂಪರ್ಕವನ್ನ ಕಡಿತಗೊಳಿಸಲಾಗಿರುವಂಥದ್ದು. ಈ ಒಂದು ನೀವು ನೋಡ್ತಾ ಹೋಗ್ಬೋದು, ಇಲ್ಲಿ ನೋಟಿಸ್ ಅನ್ನು ಕೂಡ ಅಂಟಿಸಲಾಗಿದೆ ಈ ಒಂದು ನೀರಿನ ಘಟಕದ ಮೇಲೆ. ಒಟ್ಟು ಸುಮಾರು 97,000ಕ್ಕೂ ಅಧಿಕ ಹಣವನ್ನ ಇಲ್ಲಿ ಪಾವತಿ ಮಾಡಬೇಕಾಗಿರುವಂಥ ಬಾಕಿ ಹಣ ಇದೆ ಅನ್ನುವಂಥದ್ದನ್ನ ಸಂಬಂಧಪಟ್ಟಂತೆ ನೋಟಿಸ್ ಕೂಡ ಈಗ ಅಧಿಕಾರಿಗಳಿಗೆ ಒಂದು ರೀತಿಯಲ್ಲಿ ಕೊಟ್ಟಿರುವಂಥದ್ದು ಬೆಸ್ಕಾಂ ಇಲಾಖೆ. ಆದರೆ ಬೆಸ್ಕಾಂ ಇಲಾಖೆಯಿಂದ ಈ ಒಂದು ನೋಟಿಸ್ ಬಂದರೂ ಕೂಡ ಅಧಿಕಾರಿಗಳು ಮಾತ್ರ ನಿರ್ಲಕ್ಷ್ಯವನ್ನ ಮುಂದುವರಿಸಿದ್ದಾರೆ. ಯಾವುದೇ ರೀತಿಯಲ್ಲಿ ನೀರಿನ ಘಟಕಗಳನ್ನ ತೆರೆಯದೆ ಬಿಲ್ಗಳನ್ನ ಪಾವತಿ ಮಾಡದಂತೆ ಬಾಕಿ ಉಳಿಸಿಕೊಂಡಿದ್ದು ಇದೀಗ ಸಾರ್ವಜನಿಕರಿಗೆ ಅನುಕೂಲವಾಗಬೇಕಾಗಿದ್ದಂತಹ ನೀರಿನ ಘಟಕಗಳು ಸಂಪೂರ್ಣವಾಗಿ
ಮೂಲೆ ಗುಂಪಾಗಿದ್ದು ಹಾಳು ಕೊಂಪೆಯಾಗಿ ಮಾರ್ಪಟ್ಟಿರುವಂಥದ್ದು. ಸುಮಾರು 5 ತಿಂಗಳುಗಳಿಂದಲೂ ಕೂಡ ಇದೇ ಯಥಾಸ್ಥಿತಿಯಲ್ಲಿ ಮುಂದುವರೆದಿದೆ ಅನ್ನುವಂಥದ್ದು ಇಲ್ಲಿನ ಸಾರ್ವಜನಿಕರ ಒಂದು ಆಕ್ರೋಶಕ್ಕೆ ಕಾರಣವಾಗಿರುವಂಥದ್ದು. ನೀವು ಇದೀಗ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಸುಮಾರು 5-6 ತಿಂಗಳುಗಳಿಗಿಂತ ಅಧಿಕ ಕಾಲದಿಂದಲೂ ಕೂಡ ಈ ಒಂದು ಕುಡಿಯುವ ನೀರಿನ ಘಟಕ ದುಸ್ಥಿತಿಗೆ ಬಂದು ತಲುಪಿರುವಂಥದ್ದು. ವಿದ್ಯುತ್ ಬಿಲ್ಲನ್ನು ಪಾವತಿ ಮಾಡುವ ಮೂಲಕ ಪುನಃ ಇಂತಹ ನೀರಿನ ಘಟಕಗಳನ್ನ ಮರುಸ್ಥಾಪನೆ ಮಾಡೋದಕ್ಕೆ ಮುಂದಾಗುತ್ತೆ. ಕಾದು ನೋಡ್ಬೇಕಾಗಿದೆ. ಕ್ಯಾಮರಾಮನ್ ಶ್ರೀನಿವಾಸ್ ಜೊತೆ ವಿನುತಾ HL, ರಾಜ್ ನ್ಯೂಸ್ ಕನ್ನಡ, ಬೆಂಗಳೂರು.